ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ MG ಔಟ್ಡೋರ್. ಸ್ನೇಹಿತರೆ, ಬಹಳ ದಿನಗಳಾದ್ಮೇಲೆ ಸಿನಿಮಾದ ಬಗ್ಗೆ ರಿವ್ಯೂ ಆಗಿರ್ಬೋದು ಮತ್ತೆ ಸಿನಿಮಾದ ಅಪ್ಡೇಟ್ಗಳನ್ನ ಇವತ್ತು ಕೊಡಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಕಾರಣ ಇಷ್ಟೇ, ನಮ್ಮ ಊರು ರಾಣೆಬೆನ್ನೂರಲ್ಲಿ ನಾನು ಅಲ್ಲಿದ್ದಾಗ ಅಲ್ಲಿ ನಮ್ಮ ಮನೆಯಲ್ಲಿ ವಿಡಿಯೋದ ಅಂದ್ರೆ ಸಿನಿಮಾದ ಬಗ್ಗೆ ಅಪ್ಡೇಟ್ ಆಗಿರ್ಬೋದು ಮತ್ತೆ ಮೂವಿ ಅಪ್ಡೇಟ್ಗಳನ್ನ ಕೊಡ್ತಿದ್ದೆ. ಈ ತಿಂಗಳಿಂದ ಅಂದ್ರೆ ಹೋದ ತಿಂಗಳಲ್ಲಿ ನಾನು ಸಿನಿಮಾದ ಬಗ್ಗೆ ರಿವ್ಯೂ ಆ ಥರ ಮಾಡಿದ್ದೆ. ಏನಿಲ್ಲ, ಯಾಕೆ ಇಷ್ಟು ದಿನ ಗ್ಯಾಪ್ ಆಗಿತ್ತು ಏನಪ್ಪಾ ಅಂತಂದ್ರೆ ಅದೇ ಒಂದು ಕೆಲಸ ಹುಡ್ಕೊಂಡಂತ ಬೆಂಗಳೂರಿಗೆ ಬಂದಿದ್ದು. ಇಲ್ಲಿ ಒಂದು ಕೆಲಸ ಸಿಕ್ಕಿದ್ಮೇಲೆ ಕೆಲಸ ಮಾಡಿ ಇವಾಗ 1 ತಿಂಗಳಾಯ್ತು ಕೆಲ್ಸಕ್ಕೆ ಸೇರಿ. ಹಂಗಾಗಿ ಈ ಮಧ್ಯಗಳಲ್ಲಿ ಸಿನಿಮಾದ ಬಗ್ಗೆ ಅಪ್ಡೇಟ್ಗಳಾಗಿರ್ಬೋದು, ಸಿನಿಮಾದ ಟ್ರೈಲರ್, ಟೀಸರ್, ಎನಿ ಅಪ್ಡೇಟ್ ಯಾವುದೂ ಕೂಡ ನೋಡಿದ್ದಿಲ್ಲ. ಒಂದೇ ಒಂದು ಕರಪೋ ಸಿನಿಮಾನ ಮೊನ್ನೆ ನಾನು ನೋಡಿದ್ದು. ಅದು ತಮಿಳ್ ಲ್ಯಾಂಗ್ವೇಜ್ ಅಲ್ಲಿ, ಕನ್ನಡದಲ್ಲಿ ಇರೋದಿಲ್ಲ. ಹಾಗಾಗಿ ಅದು ಸಿನಿಮಾ ನೋಡಿದ್ದು. ಸಿನಿಮಾ ಬಗ್ಗೆ ರಿವ್ಯೂ ಏನು ಮಾಡ್ತಾ ಇಲ್ಲ, ಹಂಗೆ ಯಾಕೆ ಇಷ್ಟು ದಿನ ಏನು ಮಾಡಿದ್ದಿಲ್ಲ ಅನ್ನೋದು ನಂಗೆ ಹೇಳ್ತಾ ಇದ್ದೀನಿ. ಅದಾದ್ಮೇಲೆ ಶಿವಣ್ಣ ಅವರ ಬೇಲ್ ಸಿನಿಮಾದ ಒಂದು ಗ್ಲಿಮ್ಸ್ ನ ನೋಡಿದೆ, ಅದು ಕೂಡ ಚೆನ್ನಾಗಿ ಅನಿಸ್ತು. ಇಲ್ಲಿ ಯಾವುದೇ ರೀತಿ ಏನು ರಿವ್ಯೂ ಆಗಿರ್ಬೋದು, ಅಪ್ಡೇಟ್ಗಳಾಗಿರ್ಬೋದು ಆ ಥರ ಏನು ಕೊಡ್ತಾ ಇಲ್ಲ. ಏನಪ್ಪ ಇಷ್ಟು ದಿನ ಯಾಕೆ ವಿಡಿಯೋ ಮಾಡಿದ್ದಿಲ್ಲ ಏನು ಅನ್ನೋದು, ಇನ್ಮೇಲೆ ಸ್ವಲ್ಪ ಒಂದು ಫ್ರೀ ಟೈಮ್ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ಒಂದೊಂದೇ ಸಿನಿಮಾದ ಅಪ್ಡೇಟ್ಗಳಾಗಿರ್ಬೋದು ಅದನ್ನು ಕೊಡೋಣಂತ ಮಾಡಿದ್ದೀನಿ. ನೋಡ್ತೀನಿ ಎಷ್ಟು ಟೈಮ್ ಸಿಗುತ್ತೆ ಅಂದ್ರೆ ಕೆಲಸದ 1 ತಿಂಗಳವರೆಗೂ ಸೆಟ್ ಆಗಿದ್ದಿಲ್ಲ, ಟೈಮಿಂಗ್ಸ್ ಕೂಡ ಗೊತ್ತಿದ್ದಿಲ್ಲ, ಹಾಗಾಗಿ ವಿಡಿಯೋಗಳನ್ನ ಮಾಡಿದ್ದಿಲ್ಲ. ಬೇಲ್ ಸಿನಿಮಾದ ಒಂದು ಗ್ಲಿಮ್ಸ್ ರಿಲೀಸ್ ಆಯಿತು, ಅದನ್ನು ನೋಡಿದೆ. ಮತ್ತೆ ಇದು ಜೂನಿಯರ್ NTR ಅವರ ತೆಲುಗು ಸಿನಿಮಾದ ಅದೇನದು ಡ್ರ್ಯಾಗನ್ ಅನ್ನೋ ಸಿನಿಮಾದ ಅದು ಒಂದು ಗ್ಲಿಮ್ಸ್ ಅಂತ ಬಿಟ್ಟಿದ್ದಾರೆ. ಅದು ಬಿಟ್ಟು ಗ್ಲಿಮ್ಸ್ ರೀತಿ ಇಲ್ಲ, 4 ನಿಮಿಷದ ಟ್ರೈಲರ್ ತರ ಇದೆ. ಅದನ್ನು ಕೂಡ ನೋಡಿ, ಅದು ಕೂಡ ಒಂದು ಇಂಟ್ರೆಸ್ಟ್ ಅನಿಸ್ತು, ಚೆನ್ನಾಗಿ ಅನಿಸ್ತು. ಪ್ರಶಾಂತ್ ನೀಲ್ ಅವರು ನಮ್ಮ ಕನ್ನಡ ಸಿನಿಮಾದ ನಿರ್ದೇಶಕರು, ಅವರು ಮಾಡ್ತಾ ಇರೋ ಸಿನಿಮಾ. ಮತ್ತೆ ನಮ್ಮ ಒಂದು ಕನ್ನಡ ಒಂದು KVN ಪ್ರೊಡಕ್ಷನ್ ಹೌಸ್ ಚಿರಂಜೀವಿ ಸರ್ಜಾ ಸರ್ ಅವರು ಒಂದು ಸಿನಿಮಾ ಮಾಡ್ತಾ ಇದೆ, ಅದ್ರದ್ದು ಕೂಡ ಒಂದು ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಮತ್ತೆ ಏನಪ್ಪಾ ಅಂತಂದ್ರೆ ಅಪ್ಡೇಟ್ಗಳು, ಸಿನಿಮಾದ ಒಂದು ಪೆದ್ದಿ ಸಿನಿಮಾದ ಒಂದು ಟ್ರೈಲರ್ ಕೂಡ ರಿಲೀಸ್ ಆಯಿತು. ಅದ್ರದ್ದು ಕೂಡ ಸಿನಿಮಾದ ಒಂದು ರಿಲೀಸಿಂಗ್ ಡೇಟು ಮುಂದಿನ ತಿಂಗಳಿದೆ. ಮುಂದಿನ ತಿಂಗಳು ಎಷ್ಟೋ ಒಂದು 4ನೇ ತಾರೀಕು ಅಂತ ಅನ್ಕೊಂಡಿದ್ದೀನಿ. ಜೂನ್ ತಿಂಗಳು ರಿಲೀಸ್ ಇದೆ ಆ ಸಿನಿಮಾನು ಕೂಡ. ನಮ್ಮ ಕನ್ನಡ ಸಿನಿಮಾದ ಅಪ್ಡೇಟ್ಗಳು ಅಂತಂದ್ರೆ ಈಗ ಒಂದು ಬೇಲ್ ಸಿನಿಮಾದ ಒಂದು ನನಗೆ ನೋಡಿದ್ದು ಟೀಸರ್ನ ಒಂದು ಗ್ಲಿಮ್ಸ್ ನ ನೋಡಿದೆ. ಇನ್ನು ఇప్పుడు ರಿಸರ್ಚ್ ಮಾಡ್ತೀನಿ ಸಿನಿಮಾದ ಬಗ್ಗೆ ಅಪ್ಡೇಟ್ಗಳನ್ನ ನೋಡಿಕೊಂಡು, ಸಿನಿಮಾದ ಬಗ್ಗೆ ರಿವ್ಯೂ ಆಗಿರ್ಬೋದು, ಸಿನಿಮಾದ ಸಾಂಗ್ಸ್ಗಳ ಬಗ್ಗೆ ಎನಿ ಅಪ್ಡೇಟ್ಸ್ಗಳನ್ನ ಕೊಡೋಕೆ ಟ್ರೈ ಮಾಡ್ತೀನಿ. ನಾವು ಇಲ್ಲಿಂದ ಅಂದ್ರೆ ಇಲ್ಲೇ ನಾವು ಬೆಂಗಳೂರಲ್ಲಿ ಕೆಲಸ ಮಾಡ್ತೀನಿ. ಇಲ್ಲಿಂದ ನಿಯರೆಸ್ಟ್ ಥಿಯೇಟರ್ಗಳಿಗೆ ಹೋಗಿ ರಿವ್ಯೂ ವಿಡಿಯೋ ಆಗಿರ್ಬೋದು, ಎನಿ ಅಪ್ಡೇಟ್ಸ್ಗಳನ್ನ ಕೊಡೋಣ ಅಂತ ಮಾಡ್ತಾ ಇದ್ದೀನಿ. ಒಂದು ಟೈಮ್ ಕರೆಕ್ಟಾಗಿ ಕೂಡಿ ಬಂದ್ರೆ ಸಿನಿಮಾದ ಬಗ್ಗೆ ರಿವ್ಯೂನ ಮಾಡೋಕೆ, ಸಿನಿಮಾ ನೋಡೋಕೆ ಆಗುತ್ತೆ. ನೀವು ನಂಬಲ್ಲ, ಒಂದು 2 ತಿಂಗಳು ಕಂಟಿನ್ಯೂಸ್ ಯಾವುದೇ ರೀತಿ ಸಿನಿಮಾ ನೋಡಿಲ್ಲ. ಕಾರಣ ಏನಿಲ್ಲ, ಅಷ್ಟೇ ಒಂದು ಕೆಲಸ ಹುಡುಕ್ಬೇಕು, ಒಂದು ಒಳ್ಳೆ ಕೆಲಸ ಬೇಕು ಅಂತಂದು ಬೆಂಗಳೂರಿಗೆ ಬಂದಿದ್ದು. ಇವಾಗ ಸೆಟ್ಲ್ ಆಗಿದ್ದೀನಿ, ಒಂಥರ ಚೆನ್ನಾಗಿ ಅನಿಸ್ತಿದೆ. ನೋಡ್ಬೇಕು ಏನಾದ್ರು ಕಂಟಿನ್ಯೂಸ್ ಸಿನಿಮಾದ ಬಗ್ಗೆ ರಿವ್ಯೂ ಆಗಿರ್ಬೋದು, ಮತ್ತೆ ಏನೇ ಅಪ್ಡೇಟ್ ಸಿನಿಮಾದ ಬಗ್ಗೆ ಅಪ್ಡೇಟ್ ಕೊಡೋಣ. ಬೇರೆ ಥರದ ಕಂಟೆಂಟು ಕೂಡ ಟ್ರೈ ಮಾಡ್ತೀನಿ, ನೋಡೋಣ. ಇದಿಷ್ಟು ಹೇಳ್ತೀನಿ ಒಂದು ವಿಡಿಯೋ. ನಿಮಗೆ ಏನು ಅನಿಸ್ತು ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋನ ನೋಡೋಣ, 5-6 ಕಂಟಿನ್ಯೂಸ್ ವಿಡಿಯೋ ಬಂದಮೇಲೆ ನೀವು ಕೂಡ ವಿಡಿಯೋನ ನೋಡ್ತಾ ಬನ್ನಿ. ಯಾವ ಥರ ವಿಡಿಯೋ ಅಂದರೆ ನಾವು ಕೂಡ ಸ್ವಲ್ಪ ಗ್ಯಾಪ್ ಮಾಡಿ ರಿವ್ಯೂನ ಹೇಳಕ್ ಕೊಟ್ಟಿದ್ದೀನಲ್ಲ, ಸ್ವಲ್ಪ ಚೇಂಜಸ್ ಕೂಡ ಆಗ್ಬೋದು. ಕಂಟಿನ್ಯೂಸ್ ಒಂದು 10 ಕಂಟಿನ್ಯೂಸ್ ವಿಡಿಯೋನ ಮಾಡಿದರೆ 5-6 ಮತ್ತು ಅದೇ ಕಂಟಿನ್ಯೂಸ್ ಒಂದು ಜರ್ನಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೇನೆ. ನೋಡೋಣ ಸ್ನೇಹಿತರೆ, ಜರ್ನಿ ಸ್ಟಾರ್ಟ್ ಮಾಡ್ತೀನಿ. ಎಲ್ಲ ದೇವರ ಆಶೀರ್ವಾದ. ಥ್ಯಾಂಕ್ ಫಾರ್ ವಾಚಿಂಗ್. ನಮಸ್ಕಾರ.